1,72,000ವರೆಗೂ 10 ಗ್ರಾಮ್ ಅಪರಂಜಿ ಚಿನ್ನ ಹೋಗಿತ್ತು. ಖರೀದಿ ಮಾಡಿದವರಿಗೆ ಬೇಸರ ಸಂಗತಿ ಇದು. ಅಯ್ಯೋ, ನಾನು 1,72,000ಕ್ಕೆ 10 ಗ್ರಾಮ್ ತೊಗೊಂಡ್ಬಿಟ್ನಲ್ಲ, ಅದರ ಬದಲಿಗೆ ನಾನು ಸ್ವಲ್ಪ ಕಾದಿದ್ದಿದ್ರೆ ನನಗೆ ಚಿನ್ನ ಇನ್ನೂ ಬಹಳ ಇಳಿತಾ ಇತ್ತು, ಲಾಭ ಆಗ್ತಿತ್ತು ಅಂಥೇಳಿ ಹೂಡಿಕೆ ಮಾಡಿರುವವರಿಗೆ. ಕೊಂಡ್ಕೊಳ್ಬೇಕು ಅಂತ ಇದ್ದೆ, ಚಿನ್ನ 1,72,000ಕ್ಕೆ ಹೋಗ್ಬಿಟ್ಟಿತ್ತು ಅಂತ ಯಾರೆಲ್ಲ ಅಂದ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಸ್ವಲ್ಪ ಇದು ಗುಡ್ ನ್ಯೂಸ್ ಅಂತ ಹೇಳಬಹುದಾಗುತ್ತೆ. ಅದೇ ರೀತಿಯಲ್ಲಿ ಬೆಳ್ಳಿದಂತೂ ದೊಡ್ಡ ಆಘಾತ. ನಮಗೆ ಚಿನ್ನಕ್ಕೆ ಕಂಪೇರ್ ಮಾಡ್ಕೊಂಡ್ಬಿಟ್ಟಾಗ ಬೆಳ್ಳಿ ಕೊಟ್ಟಿರೋ ಶಾಕ್ ಇದೆಯಲ್ಲ, ಯಾರ್ಯಾರು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಜನಸಾಮಾನ್ಯರ ವಲಯದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಆದರೆ ಆರ್ಥಿಕ ತಜ್ಞರು ಇದ್ರ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇದ್ರು. ನಾವೇ ಒಂದು ಡಿಬೇಟ್ ಮಾಡಿದಾಗಲೂ ಕೂಡ ನಮ್ಮ ಡಿಬೇಟಲ್ಲಿ ಬಂದಿದ್ದಂಥ ಪ್ಯಾನಲಿಸ್ಟ್ ಹೇಳಿದ್ರು ಇದ್ರ ಬಗ್ಗೆ. ನೋಡಿ, ಹಿಂದೆ ಈ ಥರ ಬೆಳ್ಳಿ ನಂಬಿಕೊಂಡು ಅನೇಕರು ಇದೇ ರೀತಿ ಬೆಳ್ಳಿ ಮೇಲಕ್ಕೆ ಹೋಗ್ಬಿಡುತ್ತೆ ಅಂತ ಹೇಳಿ ದುಡ್ಡು ಹಾಕಿಬಿಟ್ಟು ಮನೆ ಮಠ ಕಳ್ಕೊಂಡು ಬೀದಿಗೆ ಬಂದುಬಿಟ್ರು. ಇನ್ನೂ 1 ಲಕ್ಷಕ್ಕೆ ಜಾಸ್ತಿ ಆಗುತ್ತೆ, 2 ಲಕ್ಷಕ್ಕೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಬೆಳ್ಳಿಯ ಗಟ್ಟಿಗಳ ಮೇಲೆ ಅವರು ಹೂಡಿಕೆ ಮಾಡಿಬಿಟ್ಟಿದ್ರು. ಅನೇಕ ವರ್ತಕರಿದು, ಅಂದರೆ ಇದು ಯಾರು ಜನಸಾಮಾನ್ಯರಲ್ಲ, ಅಂಗಡಿ ಮಾಲೀಕರುಗಳಿರ್ತಾರಲ್ಲ ಅವರೇನೆ ಜಾಸ್ತಿ ಕೊಂಡ್ಕೊಂಡು ತಂದುಬಿಟ್ರು. ಯಾವತ್ತಿನ ಕಾಲಕ್ಕೇ ಚಿನ್ನ 1,50,000 60,000 ಬಿದ್ದು ಹೋಯ್ತಲ್ಲ, ಆಗ ಇವರು ಬಿದ್ದು ಹೋಗ್ಬಿಟ್ರು ಅಂತ ಇತ್ತು. ಸೇಮ್ ಬೆಳ್ಳಿ ಇತಿಹಾಸವನ್ನು ಮತ್ತೆ ರಿಪೀಟ್ ಮಾಡಿದೆ. ಇದು ಇತಿಹಾಸ ಬೆಳ್ಳಿ ವಿಚಾರದಲ್ಲಿ ಮತ್ತೆ ಮರುಕಳಿಸಿದೆ. ಅನೇಕರು ಎಚ್ಚರಿಕೆ ಕೊಡ್ತಾನೇ ಇದ್ರು, ಈ ಥರ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ, ಈ ಥರ ಆಗಲ್ಲ ಅದು ಅಂತ. ಡೊನಾಲ್ಡ್ ಟ್ರಂಪ್ ನೋಡಿ, ಒಂದು ಸ್ಮಾರ್ಟ್ ಮೂವ್ ಇದು ಡೊನಾಲ್ಡ್ ಟ್ರಂಪ್ನ ಕಡೆಯಿಂದ. ಯಾವಾಗ ಡಾಲರ್ ಕುಸಿದು ಡಾಲರ್ಗೆ ವ್ಯಾಲ್ಯೂ ಇಲ್ಲ ಅಂತ ಆಗ್ತಾ ಬಂತು. ಈ ಡಾಲರ್ ಕುಸಿದಾಗಲೂ ಕೂಡ ಭಾರತದ ರುಪಿ ಡಾಲರ್ ಎದುರುಗಡೆ ತುಂಬ ಸ್ಟ್ರಾಂಗ್ ಆಗಲಿಲ್ಲ. ಇಲ್ಲಿ ರುಪಿ ಕೂಡ ಕುಸಿಯೋಕ್ಕೆ ಶುರುವಾಗಿತ್ತು. 92 ರೂಪಾಯಿ 10 ಪೈಸೆವರೆಗೂ ಹೋಗಿತ್ತು ಒಂದು ಡಾಲರ್ನ ವ್ಯಾಲ್ಯೂ. ಇದರ ಮಧ್ಯದಲ್ಲಿ ಏನಾಯಿತು, ಇದೇ ಥರ ಡಾಲರ್ ಕತೆ ಆಗಿಬಿಟ್ರೆ ಇಡೀ ಜಗತ್ತು ಚಿನ್ನ ಮತ್ತು ಬೆಳ್ಳಿಗಳಿಂದನೇ ವ್ಯವಹಾರ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರೆ, ಅದ್ರ ಮೇಲೆ ಇನ್ವೆಸ್ಟ್ ಮಾಡಿಬಿಡ್ತಾರೆ ಅಂತ ಏನು ಮಾಡಿದ್ರು ಡೊನಾಲ್ಡ್ ಟ್ರಂಪ್, ಫೆಡ್ರಲ್ ಬ್ಯಾಂಕ್ನ ಮುಖ್ಯಸ್ಥನನ್ನು ಚೇಂಜ್ ಮಾಡಿ ಒಬ್ಬ ನಿಯೋಜಿತ ಮುಖ್ಯಸ್ಥನನ್ನು ನೇಮಕ ಮಾಡಿದ್ರು, ವಾಶ್ ಅಂಥೇಳಿ. ಸೊ ಈ ವ್ಯಕ್ತಿ ನೇಮಕವಾಗ್ತಿದ್ದಂತೆ ಏನಾಯಿತು, ಇಲ್ಲ ಈ ವ್ಯಕ್ತಿ ತುಂಬ ಚೆನ್ನಾಗಿ ಎಕನಾಮಿಕ್ಸ್ ತಿಳ್ಕೊಂಡಿದ್ದಾರೆ, ಅಮೇರಿಕವನ್ನು ಮತ್ತೆ ಗ್ರೇಟ್ ಮಾಡ್ತಾರೆ, ಇವರು ಡಾಲರ್ ಗ್ರೇಟ್ ಮಾಡೋಕ್ಕೆ ತಗೊಂಬಂದಿದ್ದವರು. ಅವರು ಈ ಒಂದು ಕಡೆ ಫೇಮಸ್ ವರ್ಡ್ ಇದೆಯಲ್ಲ ಡೊನಾಲ್ಡ್ ಟ್ರಂಪ್ದು, ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್. ಅದೇ ಸಂದರ್ಭದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಕೂಡ ಹೇಳಿದರು ಮೇಕ್ ಇಂಡಿಯಾ. ಅವರು ಮೆಗಾ ಅಂದಿದ್ರು, ನಮ್ಮ ನರೇಂದ್ರ ಮೋದಿ ಅವರು ಮಿಗಾ ಅಂತ ಕರೆದಿದ್ರು, ಮೇಕ್ ಇಂಡಿಯಾ ಗ್ರೇಟ್ ಅಗೈನ್ ಅಂತ ಹೇಳಿ. ಇದರ ಮಧ್ಯೆ ಏನಾಯಿತು, ಅಲ್ಲಿ ಅಂದರೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೇಗೋ ಒಬ್ಬರು ಹೊಸ ಮುಖ್ಯಸ್ಥರು ಬಂದರೆ ಹೇಗೋ, ಅಲ್ಲಿ ಫೆಡರಲ್ ಬ್ಯಾಂಕ್ಗೆ ಒಬ್ಬ ಹೊಸ ಮುಖ್ಯಸ್ಥರು ನೇಮಕ ಮಾಡಿದ್ರಲ್ಲ, ಅವರು ಬಂದ ತಕ್ಷಣ ವಿಶ್ವದಾದ್ಯಂತದ ಹೂಡಿಕೆದಾರರಿಗೆ ಡಾಲರ್ ಮತ್ತೆ ಆಕರ್ಷಣೀಯವಾಯಿತು. ಎಸ್, ಡಾಲರ್ ನಾವು ನಂಬಬಹುದು, ಡಾಲರ್ ಮತ್ತೆ ಗಟ್ಟಿಯಾಗುತ್ತೆ. ಸೊ ಆದಾಗ ಚಿನ್ನದ ಗಟ್ಟಿ ಬೇಡ, ನನಗೆ ಗಟ್ಟಿಯಾಗುವ ಡಾಲರ್ ಕಡೆಗೆ ನಾನು ನೋಡೋಣ ಅಂತ ಹೇಳಿ ಡಾಲರ್ ಕಡೆಗೆ ಹೂಡಿಕೆ ಯಾವಾಗ ಜಾಸ್ತಿ ಆಯ್ತಲ್ಲ, ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಎಲ್ಲ ಹೂಡಿಕೆ ಮಾಡಿದ್ರು, ಒಂದು ಕಡೆ ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ರು. ಸಪೋಸ್ ಈಗ ಒಬ್ಬ ವ್ಯಕ್ತಿ 5,000 ರೂಪಾಯಿ ಗ್ರಾಮ್ಗೆ ಚಿನ್ನ ತೆಗೆದುಕೊಂಡು ಅದು 17,000 ರೂಪಾಯಿ ಆದಾಗ, ಇನ್ನು ನನಗೆ ಯಾಕೋ ಡೌಟ್ ಇದೆ, ಇದರ ಮೇಲೆ ಚಿನ್ನ ದಾಟಲ್ಲ, ನಾನು ಈಗಲೇ 5,000 ನನ್ನ ಹೂಡಿಕೆಗೆ ಟೋಟಲ್ ಆಗಿ 12,000 ಲಾಭವನ್ನು ಬುಕ್ ಮಾಡಿಕೊಂಡು ಮಾರ್ಬಿಡೋಣ ಅಂತ ತೀರ್ಮಾನಕ್ಕೆ ಬಂದಾಗ, ಪ್ರತಿ ಗ್ರಾಮ್ ಚಿನ್ನಕ್ಕೆ ಒಬ್ಬ ವ್ಯಕ್ತಿಗೆ 12,000 ರೂಪಾಯಿ ಗ್ರಾಮ್ ಸಿಕ್ತು ಅಂದ ತಕ್ಷಣ ಏನು ಮಾಡ್ದ, ಅವನು ಮಾರಕ್ಕೆ ಶುರು ಮಾರ್ದ ಅಂದ ತಕ್ಷಣ ಏನಾಗುತ್ತೆ ಗೊತ್ತಾ, ಮಾರ್ಕೆಟ್ನಲ್ಲಿ ಚಿನ್ನಕ್ಕೆ ಕೊರತೆ ಇರಲ್ಲ. ಚಿನ್ನವನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದ ಕೊರತೆ ಇರುತ್ತೆ, ಮಾರ್ಕೆಟಿಗೆ ಬರುತ್ತೆ ಚಿನ್ನ ಯಥೇಚ್ಛವಾಗಿ ಯಾವಾಗ ಮಾರ್ಕೆಟ್ಗೆ ಈ ಥರ ಬರೋಕ್ಕೆ ಶುರುವಾಗುತ್ತೋ, ಪೂರೈಕೆ, ಬೇಡಿಕೆ ಮತ್ತು ಬೆಲೆ ಅದು ಇಂಟರ್ ಕೋರಿಲೇಟೆಡ್. ಅದು ಮೂರು ಕೂಡ ಚಿನ್ನ ಜಾಸ್ತಿ ಆಯಿತು ಅಂದರೆ ಪೂರೈಕೆ ಜಾಸ್ತಿ ಇದ್ದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೇಡಿಕೆ ಕಡಿಮೆ ಆಗ್ತಿದ್ದಂತೆಯೇ ಬೆಲೆ ಕೂಡ ಇಳಿಯುತ್ತೆ. ಇದು ಚಿನ್ನದ ಕಥೆಯಲ್ಲಿ ಆಯಿತು. ಬೆಳ್ಳಿ ವಿಚಾರದಲ್ಲಿ ಏನಾಯಿತು, ಇದೇ ಒಂದು ಶಾಕನ್ನು ಕೊಟ್ಟಿದ್ದು ಚೈನಾ. ಬೆಳ್ಳಿ ಏನಾಗಿದೆ, ಬರೀ ಕಾಲುಗೆಜ್ಜೆ ಕಾಲುಂಗುರಕ್ಕೆಲ್ಲ ಬರೀ ಬೆಳ್ಳಿ ನಾವು ಬಳಸೋದು. ಸುಮಾರು ಜನ ಬೆಳ್ಳಿ ವಿಚಾರದಲ್ಲಿ ಏನಾಗಿದೆ ಅಂದರೆ, ಅವರೇನಪ್ಪ ಒಂದು ಕಾಲು ಚೈನ್ ಮಾಡಿಸ್ಕೋಬಹುದು, ಯಾವುದೋ ಒಂದು ಅದರಲ್ಲಿ ಕಾಲುಂಗುರ ಮಾಡಿಸ್ಕೋಬಹುದು, ಯಾವುದೋ ಆಭರಣಗಳು ಅಥವಾ ದೇವರ ಮನೆಯ ಸಾಮಗ್ರಿಗಳು, ದೀಪ, ಅಷ್ಟಕ್ಕೆ ಮಾತ್ರ ಅಲ್ಲ. ಬೆಳ್ಳಿ ಏನಾಗಿದೆ ಇವತ್ತಿಗೆ, EV ಇದೆಯಲ್ಲ ಎಲೆಕ್ಟ್ರಾನಿಕ್ ವೆಹಿಕಲ್ಸು, ಆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ಗೂ ಬೆಳ್ಳಿ ಬೇಕು. ಪ್ರತಿಯೊಂದು ಕಾರ್ ರೆಡಿ ಆಗಬೇಕು ಅಂದರೆ ಹೆಚ್ಚು ಕಡಿಮೆ 50 ಗ್ರಾಮ್ ಅಷ್ಟು ಬೆಳ್ಳಿ ಬೇಕಾಗುತ್ತೆ ಅದಕ್ಕೆ. ಆ ಒಂದು ಕಾರಣದಿಂದ ಚೀನಾ ನಾನು ಉತ್ಪಾದನೆ ಮಾಡಿ ನಾನೇ ಇಟ್ಕೊಂಡ್ಬಿಡ್ತೀನಿ ಅಂತ ಅವ್ರ ಪಾಡಿಗೆ ಅವ್ರು ಹೇಳಿಕೊಂಡು ಅದನ್ನು ಲಾಕ್ ಮಾಡಿದರು. ಅದು ಒಂಥರ ಅದೇನಾಗುತ್ತೆ, ಕೃತಕ ಅಭಾವ ಸೃಷ್ಟಿ ಮಾಡುವ ಒಂದು ಪ್ರಕ್ರಿಯೆ, ಮತ್ತು ಈ ಸಂಪತ್ತು ನನ್ನ ದೇಶದಲ್ಲೇ ಇರಲಿ ಎನ್ನುವ ಒಂದು ಜಾಗ್ರತೆ. ಇದಾದ್ಮೇಲೆ ಏನಾಯಿತು, ಬೇರೆ ದೇಶಗಳೇನು ಮಾಡಿದ್ರು, ಯಾವಾಗ ಈ ಚಿನ್ನ ಬೆಳ್ಳಿ ಮೇಲೆ ಹೂಡಿದ್ದವರು ಎಲ್ಲ ಆಚೆ ಬಿಟ್ಟರು, ಬೆಳ್ಳಿದು ಅದೇ ಕತೆ ಎಲ್ಲ ದೇಶಗಳ ಕಡೆಯಿಂದನೂ ಕೂಡ ಆಚೆ ಬಂತು. ಈ ಒಂದು ಕಾರಣದಿಂದ ಏನಾಯಿತು, ಚಿನ್ನ ಮತ್ತು ಬೆಳ್ಳಿ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಕ್ಕೆ ಶುರುವಾಯಿತು. ಚಿನ್ನ ಬೆಳ್ಳಿ ಮೇಲೆ ಹೂಡಿಕೆ ಮಾಡಿದವರಿಗೆ ಬಿಗ್ ಶಾಕ್ ಇದು, ಗಗನಕ್ಕೆ ಏರ್ತಾ ಇತ್ತು. ಚಿನ್ನ ಬೆಳ್ಳಿ ಕೂಡ ಏರ್ತಾ ಇತ್ತು, ಏಕೈಕಿ ಕುಸ್ತಿದೆ. ಇದೀಗ 3 ದಿನಗಳಲ್ಲಿ ಬೆಳ್ಳಿಯ ಬೆಲೆ 1 kgಗೆ 1,10,000 ರೂಪಾಯಿ ಕಡಿಮೆ ಆಗಿರೋದು. 1 kg ಬೆಳ್ಳಿ ನಿಮಗೆ ಇವತ್ತಿಗೆ ಬೇಕು ಅಂತ ಹೇಳಿದ್ರೆ 3 ಲಕ್ಷ ರೂಪಾಯಿಗೆ ಸಿಗುತ್ತೆ ನಿಮಗೆ.
ಇವತ್ತು ಚಿನ್ನದ ದರದಲ್ಲಿ 6% ಚಿನ್ನ ಯಾವಾಗಲೂ ಅಷ್ಟು ಮೋಸ ಮಾಡಲ್ಲ. ಕಂಪೇರ್ ಟು ಸಿಲ್ವರ್ ಚಿನ್ನ ಅಷ್ಟೊಂದು ಮೋಸ ಮಾಡಲ್ಲ. ಇದೊಂದು 6% ಇಳಿಕೆ ಆಗಿರೋದು. ಇವತ್ತು ಪ್ರತಿ ಗ್ರಾಮ್ ಚಿನ್ನದ ಮೇಲೆ 830 ರೂಪಾಯಿ ಇಳಿದಿರೋದು. 10 ಗ್ರಾಮ್ ಚಿನ್ನ 1,38,000 ಇಳಿದಿದೆ. 1 ಗ್ರಾಮ್ 22 ಕ್ಯಾರೆಟ್ನ ಚಿನ್ನ 13,890ಕ್ಕೆ ಕುಸಿತ ಆಗಿರೋದು. ಇನ್ನು 24 ಕ್ಯಾರೆಟ್ ಚಿನ್ನಕ್ಕೆ ಬಂದಾಗ ಇದು 15,153ಕ್ಕೆ ಇಳಿಕೆ ಆಗಿದೆ. ಇದು ಒಂದು 10 ಗ್ರಾಮ್ ನಿಮ್ಗೆ 24 ಕ್ಯಾರೆಟ್ ಚಿನ್ನ ಈಗ ಬೇಕು ಅಂದರೂ ಕೂಡ ಅದು 1.5 ಲಕ್ಷಕ್ಕೆ ಮೇಲಿದೆ. ತೀರಾ ಅದಷ್ಟು ಮೋಸ ಮಾಡಿಲ್ಲ. ಬಟ್ ಬೆಳ್ಳಿ ಇದೆಯಲ್ಲ, 1 kgಗೆ ಅದು 1 ಲಕ್ಷಕ್ಕಿಂತ ಇಳಿದಿರೋದಿದೆಯಲ್ಲ, ಇದು ನಿಜವಾದಂಥ ಒಂದು ಆಘಾತ.